ದ್ವಾದಶಿ ರಾಶಿಗಳ ಫಲಾಫಲಗಳನ್ನು ನಾವು ನೋಡಿದಾಗ ಮುಖ್ಯವಾಗಿ ನಾವೀಗ ವೃಷಭ ರಾಶಿಯವರಿಗೆ ಯಾವ ಥರ ಇದೆ ಅನ್ನುವಂಥದ್ದನ್ನು ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಗ್ರಹಗಳ ಬದಲಾವಣೆ ಬಹುಮುಖ್ಯವಾಗಿ ನಾವಿಲ್ಲಿ ಜಾಸ್ತಿ ದೀರ್ಘಕಾಲಿಕವಾಗಿರ್ತಕ್ಕಂತಹ ಗ್ರಹಗಳನ್ನು ಅನುಸರಿಸಿ ಜ್ಯೋತಿಷ್ಯನ ತಿಳ್ಕೊತಾ ಇರ್ತೀವಿ. ಏನಪ್ಪ ಯಾವ ಗ್ರಹಗಳವು ಅಂತಂದರೆ ನೋಡಿ, ಗುರು, ಶನಿ, ರಾಹು, ಕೇತುಗಳು. ನೋಡಿ, ಗುರು ಒಂದು ರಾಶಿಯಲ್ಲಿ 1 ವರ್ಷ ಇರ್ತಾನೆ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಶನಿ ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಸಂಚಾರ ಮಾಡ್ತಾನೆ. ರಾಹು, ಕೇತುಗಳು 18 ತಿಂಗಳು ಅಂದರೆ 1.5 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಈ ಗ್ರಹಗಳು ಯಾವ ರಾಶಿಗಳಲ್ಲಿ ಸಂಚಾರ ಮಾಡ್ತಾ ಇದೆ ಅಂತಂದರೆ ನೋಡಿ, ನಿಮ್ಮ ರಾಶಿಯಲ್ಲೇ ಗುರು 1.5 ವರ್ಷಗಳಿಂದ ಇದೆ. ಈ ಒಂದು ಗುರು ನಿಮಗೆ ಮೇ 15ರವರೆಗೂ ಕೂಡ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ. ಇದರಿಂದ ಏನು ಫಲ ನೋಡಿ, ನಿಮ್ಮ ರಾಶಿಗೆ ಬಂದಿದ್ದಾನೆ ಗುರು ಅಂತಂದರೆ ನಿಮ್ಮ ಮನೆಗೆ ಬಂದಿದ್ದಾನಪ್ಪ ಅಂತ. ಮನೆಗೆ ಗುರುಗಳು ಬಂದಿದ್ದಾನೆ ಅಂತ ಸುಮ್ಮನೆ ಇರ್ತೀವಾ? ಏನೋ ಒಂದು ಉಪಚಾರ ಮಾಡ್ತೀವಿ. ಹಾಗಾಗಿ ಗುರುಗಳು ಬಂದಿದ್ದಾನೆ ಏನೋ ಒಂದು ಸಂತೋಷ ಆಗತ್ತೆ, ಗುರುಗಳ ಆಶೀರ್ವಾದ ಸಿಗತ್ತೆ. ಇವೆಲ್ಲ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡುವಂತಹದ್ದೇ. ಆ ರೀತಿಯಲ್ಲಿ ಗುರು ನಿಮ್ಮ ಮನೆಯಲ್ಲಿದ್ದಾನೆ ಅಂದರೆ ಸಂತೋಷನೇ ಅಲ್ವಾ? ಯಾಕೆಂತಂದರೆ ಅದಕ್ಕೆ ಮುಂಚೆ ಹಿಂದಿನ ಒಂದು ಮನೆಯಲ್ಲಿತ್ತು ಮೇಷರಾಶಿಯಲ್ಲಿ, ಅವಾಗ ವ್ಯಯಭಾಗ, ವ್ಯಯಸ್ಥಾನ, ಸ್ವಲ್ಪ ಖರ್ಚುಗಳು ಅವೆಲ್ಲ ಬಂದಿರುತ್ತೆ. ಸುಮಾರು ಈಗ ಒಂದು 9 ತಿಂಗಳಿಂದ ನಿಮಗೆ ಈ ಒಂದು ಗುರುವಿನ ಪ್ರಭಾವ ಉತ್ತಮ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ನಿಮ್ಮ ರಾಶಿಯಲ್ಲಿ ಬಂದಿರತಕ್ಕಂತಹದ್ದು. ಹಾಗಾಗಿ ಸ್ಥಿರವಾದಂತಹ ಬದಲಾವಣೆ, ಧೈರ್ಯ, ಸ್ಥೈರ್ಯ, ಯೋಗ, ಅಭಿವೃದ್ಧಿ, ಸ್ಥಿರತ್ವ ಇವೆಲ್ಲವೂ ಕೂಡ ನಿಮಗೆ ಬಂದಿರುತ್ತೆ. ಎಲ್ಲಿವರೆಗೂ ಇರುತ್ತಪ್ಪ ಅಂತಂದರೆ ಮೇ 15ನೇ ತಾರೀಕುವರೆಗೂ ಇರುತ್ತೆ. 2025 ಮೇ 15ರವರೆಗೂ ಇರ್ತಕ್ಕಂಥದ್ದು. ತದನಂತರ ಗುರುವಿನ ಬದಲಾವಣೆ ಆಗತ್ತೆ. ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗುವಂತಹ ಸ್ಥಿತಿ. ಈ ಸಮಯದಲ್ಲಿ ಗುರುಬಲ ಬರುತ್ತೆ. ನೋಡಿ, ಈ ಸಮಯನೂ ಕೂಡ ಗುರು ನಿಮ್ಮ ರಾಶಿಯಿಂದ ಮುಂದಕ್ಕೆ ಹೋಗ್ತಾ 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 ಬಲ ಕೊಡ್ತಾನೆ. ಹಿಂದೆ ಇದ್ದಾಗ ಬಲ ಕಡಿಮೆ, ಮುಂದೆ ಇದ್ದಾಗ ಬಲ ಜಾಸ್ತಿ. ಹಾಗಾಗಿ ಗುರುಬಲ ಬರುತ್ತೆ. ಯಾರಿಗೆಲ್ಲ ವಿವಾಹಗಳಾಗಬೇಕು, ವಿವಾಹಕ್ಕೆ ನೀವು ರೆಡಿ ಇರ್ತೀರಾ, ಮದುವೆ ಮಾಡ್ಕೋಬೇಕಪ್ಪ ಅಂತ ಹೇಳ್ಬಿಟ್ಟು ಅಂತಹವರೆಲ್ಲ ಕೂಡ ಈ ಒಂದು ಗುರುಬಲ ಬಂದ ನಂತರ ಮದುವೆಗಳು ಮಾಡಿಕೊಂಡ್ರೆ, ಶುಭ ಕಾರ್ಯಗಳು ಮಾಡಿಕೊಂಡ್ರೆ, ಹೊಸ ಕಾರ್ಯಕ್ರಮಗಳು ಮಾಡಿದ್ರೆ, ಶುಭ ಕಾರ್ಯಗಳು ಮಾಡಿದ್ರೆ, ಹೊಸ ಕಂಪ್ನಿಗಳು, ಫ್ಯಾಕ್ಟ್ರೀಸು, ಕಾರ್ಯ ನಿಮಿತ್ತ ಬದಲಾವಣೆಗಳನ್ನು ತಂದುಕೊಳ್ಳೋದು ಗುರುಬಲ ಬಂದಾಗ. ಅದು ಬೇರೆ, ಮಿಥುನ ರಾಶಿಯಲ್ಲಿರುವಂತಹ ಗುರು ನಿಮ್ಗೆ ವಿಶೇಷವಾದಂತಹ ಬುಧನ ಬಲ ಮತ್ತು ಗುರುವಿನ ಬಲ, 2 ಗ್ರಹಗಳ ಬಲ ನಿಮಗೆ ಸಿಗತ್ತೆ. ನೋಡಿ, ಎಷ್ಟೊಂದು ಉತ್ತಮವಾದಂತಹ ಫಲ ಸಿಗತ್ತೆ. ಹಾಗಾಗಿ ವಿಶೇಷವಾದಂತಹ ಯೋಗ ಬಲ ಇದೆ ನಿಮಗೆ. ಯಾವುದೇ ರೀತಿ ಹೆಚ್ಚಿನ ವೈಪರೀತ್ಯಗಳು ಈ ವರ್ಷದಲ್ಲಿ ಇರೋದಿಲ್ಲ ಅಂತೇಳಿ ಹೇಳ್ತೀನಿ. ವೃಷಭ ರಾಶಿಯವರಿಗೆ ಶುಭದಾಯಕವಾದ ಫಲ ಇದೆ ಈ ವರ್ಷದಲ್ಲಿ, ಹೆಚ್ಚಿನ ಫಲ. ಹಾಗಾಗಿ ಗುರುಬಲ ಬರುತ್ತೆ. ಮುಂದಿನ ವರ್ಷ ಪೂರ್ತಿ ಇರುವಂತಹದ್ದು ಅಂದರೆ 25 ಮತ್ತು 26ರಲ್ಲೂ ಕೂಡ ಈ ಒಂದು ಗುರುವಿನ ಬಲ ನಿಮಗೆ ಮುಂದುವರಿಯುತ್ತೆ. ಇನ್ನು ಕೇತು ಬದಲಾವಣೆ ಆಗ್ತಾ ಇದ್ದಾನೆ. ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಕೇತು ಮೇ 30ನೇ ತಾರೀಕಿಗೆ ಸಿಂಹರಾಶಿಗೆ ಬರ್ತಾ ಇದ್ದಾನೆ. ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಬರುವಂತಹ ಕೇತುವಿನ ವೈಪರೀತ್ಯಗಳೇನೆಲ್ಲ ಆಗತ್ತೆ. ಯಾಕೆಂತಂದರೆ ಕೇತು ಅಂದ ತಕ್ಷಣವೇ ದುಷ್ಟಗ್ರಹ, ಪೀಡಗ್ರಹ, ಆಂಟಿ ಕ್ಲಾಕ್ ಸುತ್ತುವಂತಹ ಗ್ರಹ, ವಕ್ರ ಸ್ಥಿತಿಯಲ್ಲಿ ಸಂಚಾರ ಮಾಡುವಂತಹ ಗ್ರಹ ಅಂತೇಳಿ ಎಲ್ರಿಗೂ ಗೊತ್ತು. ಹಾಗಾಗಿ ಆ ಒಂದು ವಕ್ರ ಸ್ಥಿತಿಯಲ್ಲಿರ್ತಕ್ಕಂತಹ ಕೇತುವಿನ ಪ್ರಭಾವ ನೋಡಿ ಮೇ 30ರವರೆಗೂ ಸ್ವಲ್ಪ ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಅಷ್ಟಷ್ಟು ಮಾತ್ರನೇ ಇರುತ್ತೆ. ಮತ್ತು ಗರ್ಭಿಣಿ ಸ್ತ್ರೀಯರಿಗೂ ವೈಪರೀತ್ಯಗಳಿರುತ್ತೆ. ನಿಮ್ಮ ರಾಶಿಯಲ್ಲಿರ್ತಕ್ಕಂಥವ್ರ ಮಕ್ಕಳ ವಿಚಾರದಲ್ಲಿ ಅಡಚಣೆಗಳು, ತೊಂದರೆಗಳು, ವೈಪರೀತ್ಯಗಳು, ಟೆನ್ಷನ್ಸು ಪಟ್ಟಿರ್ತೀರ. ಅದು ಬದಲಾವಣೆ ಆಗತ್ತೆ. ಈ ಒಂದು ಮೇ 30ರ ನಂತರ ಕೇತು ಸಿಂಹರಾಶಿಗೆ ಬರೋದ್ರಿಂದ ಸ್ವಲ್ಪ ಮನೆಯ ಕಡೆ ವ್ಯವಹಾರಗಳ ಬದಲಾವಣೆ ಆಗತ್ತೆ. ನೋಡಿ, ನಿಮ್ಮ ಮನೆ ಕಡೆ ಅಂದರೆ ನಿಮ್ಮ ಸ್ವಂತ ಮನೆ ಇರ್ಬೋದು, ಸ್ವಸ್ಥಾನ ಇರ್ಬೋದು, ಸ್ವಂತ ಜಾಗ ಇರ್ಬೋದು, ಆ ವಿಚಾರದಲ್ಲಿ ಯಾವನೋ ಒಬ್ಬನ ಪಕ್ಕದಲ್ಲಿರೋನು ಕೇಸ್ ಹಾಕ್ತಾನೆ, ಕೋರ್ಟ್ಗೆ ಹೋಗ್ತಾನೆ, ನೋಟಿಸ್ ಬರುತ್ತೆ. ನೋಡಿ, ಎಂತಹ ವೈಪರೀತ್ಯಗಳು ಬರುತ್ತೆ. ಯಾವುದೋ ಕೆಲಸ ಮಾಡೋಕ್ಕೆ ಕೈ ಹಾಕಿರ್ತೀರಾ, ಅವರು ಅಡಚಣೆ ಮಾಡ್ತಾರೆ, ಒಂದು ಕಂಪ್ಲೇಂಟ್ ಮಾಡ್ತಾರೆ, ಅವಾಗ ಪೊಲೀಸ್ ಬರುವಂತಹದ್ದು ಅಥವಾ ಕೋರ್ಟಿಂದ ನೋಟಿಸ್ ಬರುವಂತಹದ್ದು, ಈ ರೀತಿಯ ಟೆನ್ಷನ್ಗಳು ಬರೋ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ಮೇ 30ರ ನಂತರ ನೀವು ಕೇತು ಗ್ರಹಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ ಎಕ್ಕೆ ಗಿಡಕ್ಕೆ ಪೂಜೆ ಮಾಡಿ 21 ದಿವಸ. ಈ ಒಂದು ವೈಪರೀತ್ಯಗಳ ನಿವಾರಣೆ ಆಗತ್ತೆ. ಇನ್ನು ನಿಮಗೆ ಬಹುಮುಖ್ಯವಾಗಿ ನೀವು ವೃತ್ತಿಯಲ್ಲಿ ಸ್ಥಿರವಾದಂತಹ ಬದಲಾವಣೆಯನ್ನು ಸುಮಾರು 2 ವರ್ಷಗಳಿಂದ ನೋಡಿದ್ದೀರಾ. ಆ ಒಂದು ಬದಲಾವಣೆ ಅನ್ನುವಂತಹದ್ದು
ಮಾರ್ಚ್ 29ನೇ ತಾರೀಕುವರೆಗೂ ಕೂಡ ಇರುತ್ತೆ. ವೃತ್ತಿಯಲ್ಲಿ ಸ್ಥಿರವಾದಂತಹ ಒಂದು ಬಲ ಸಿಕ್ಕಿದೆ, ಅಭಿವೃದ್ಧಿ ಸಿಕ್ಕಿದೆ ನಿಮ್ಮ ರಾಶಿಯವರಿಗೆ. ಆ ಒಂದು ಬದಲಾವಣೆ ಯಾವ ರೀತಿ ಇರುತ್ತೆ ಅಂತಂದರೆ, ಮಾರ್ಚ್ 21ರ ನಂತರ ವೃತ್ತಿಯಿಂದ ಆದಾಯಗಳು ಬರುವಂತಹದ್ದು ನೋಡಿ. ಆದಾಯಗಳು ದೊಡ್ಡ ಮೊತ್ತದಲ್ಲಿ ಬರುವಂತಹ ಆದಾಯಗಳಿರುತ್ತೆ, ಹೆಚ್ಚಿನ ಸ್ಥಿತಿಯಲ್ಲಿ ಆದಾಯ ಪಡೆಯುವಂತಹದ್ದಿರುತ್ತೆ. ಸೊ ಉನ್ನತ ಸ್ಥಾನದ ಬಲಗಳಿಂದ, ಅಂದರೆ ಪ್ರಮೋಷನ್ ಆಗಿರ್ತೀರಾ, ಅಲ್ಲಿಂದ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಆಗ್ಬೋದು. ನೀವು ಬಡ್ತಿ ಹೊಂದಿರ್ತಕ್ಕಂಥ ವೃತ್ತಿಯಲ್ಲಿ ವಿಶೇಷವಾದಂಥ ಸವಲತ್ತುಗಳು ಸಿಗ್ಬೋದು. ಒಂದು ಮನೆ ಕೊಡ್ಬೋದು ವರ್ಕ್ ಮಾಡ್ತಾ ಇರೋ ಜಾಗದಲ್ಲಿ, ಸೊ ಕಂಪ್ನಿ ಕಡೆಯಿಂದ ಇರ್ಬೋದು ಅಥವಾ ಗೌರ್ಮೆಂಟಿಂದ ಆಗಿರ್ಬೋದು. ಸೊ ಆ ಥರ ಸ್ಥಾನದ ಬದಲಾವಣೆ ಮತ್ತು ಅನುಕೂಲ ಸ್ಥಿತಿಗಳು ಇವೆಲ್ಲವೂ ಕೂಡ ನಿಮ್ಗೆ ಒದಗಿ ಬರುತ್ತೆ, ಲಾಭದಾಯಕವಾಗಿರುತ್ತೆ, ಆದಾಯಪ್ರದವಾಗಿರುತ್ತೆ. ಆ ಒಂದು ಫಲಗಳನ್ನು ಕೂಡ ನೀವು ಮಾರ್ಚ್ 29ರ ನಂತರ ನೋಡ್ತೀರಾ. ಯಾವುದೇ ರೀತಿ ವೈಪರೀತ್ಯಗಳು ಇರುವುದಿಲ್ಲ. ಇನ್ನು ನಿಮಗೆ ಆದಾಯಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಸ್ವಲ್ಪ ನಿಧಾನ ಆಗ್ತಾ ಇದೆ, ಲೇಟ್ ಆಗಿದೆ. ಯಾಕಂದರೆ ರಾಹು ಎಫೆಕ್ಟ್ ಇತ್ತು ಮೀನ ರಾಶಿಯಲ್ಲಿ. ಇದರಿಂದ ಸ್ವಲ್ಪ ಲೇಟಾಗಿ ಬರುವಂತಹ ಆದಾಯಗಳು ನಿಮಗೆ ಮುಖ್ಯವಾಗಿ ಮೇ 30ನೇ ತಾರೀಕುವರೆಗೂ ಸ್ವಲ್ಪ ಸ್ಲೋ ಆಗಿ ಇರುತ್ತೆ. ಅದಕ್ಕೋಸ್ಕರ ದುರ್ಗಾದೇವಿ ದರ್ಶನ ಮಾಡಿ, ಅಲ್ಲಿ ಕೂಷ್ಮಾಂಡ ದೀಪದಲ್ಲಿ 3 ರೀತಿ ಎಣ್ಣೆಯಿಂದ 108 ಬತ್ತಿಯನ್ನು ಬೆಳಗಿಸೋದ್ರಿಂದ, ಅಖಂಡ ದೀಪದ ಥರ ಬೆಳಗಿಸೋದ್ರಿಂದ ನಿಮಗೆ ಆ ಒಂದು ಆದಾಯಗಳೆಲ್ಲವೂ ಕೂಡ ಸಕಾಲಕ್ಕೆ ಶೀಘ್ರವಾಗಿ ಬರುವಂತಹ ಒಂದು ಪ್ರತಿಫಲ ನಿಮ್ಮದಾಗಿರುತ್ತೆ. ಈ ಒಂದು ಮೇ 30ರ ನಂತರ ರಾಹುವಿನ ಬದಲಾವಣೆ ಕರ್ಮಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ನೋಡಿ. ಸ್ವಲ್ಪ ಜಾಗೃತಿಯಿಂದ ಇರಬೇಕು ನೋಡಿ. ಏನಪ್ಪ ಇಲ್ಲಿ ಬದಲಾವಣೆ ಆಗುತ್ತೆ ಅಂತಂದರೆ, ನಿಮ್ಮ ವೃತ್ತಿಯಲ್ಲಿ ಬದಲಾವಣೆ ಆಗುವಂತಹದ್ದು. ಶನಿಯ ಪ್ರಭಾವ ಬೇರೆ ರೀತಿ ಫಲ ಕೊಡ್ತಾ ಇದ್ದಾನೆ, ಆವಾಗಲೇ ಹೇಳಿದೆ ನಾನು. ಈಗ ರಾಹುವಿನ ಫಲ ನಿಮಗೆ ಬದಲಾಗುವಂತಹದ್ದು, ಸ್ವಲ್ಪ ದೂರಕ್ಕೆ, ಅಂದರೆ ನಿಮಗೆ ಟ್ರಾನ್ಸ್ಫರ್ ಆಗುವಂತಹದ್ದು. ಎಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ಅಂದರೆ ಬೇರೆ ಡಿಸ್ಟಿಕ್ಗೋ ಅಥವಾ ಬೇರೆ ಸ್ಟೇಟ್ಗೋ, ಈ ರೀತಿ ನಿಮಗೆ ಪರ್ಯಾಯವಾದಂತಹ ಕೆಲಸ ಅಥವಾ ದೂರದಲ್ಲಿರುವಂತಹ ಕೆಲಸ ಸಿಕ್ಕಿಬಿಡುವಂತಹದ್ದು, ಆ ತರಹ ತಲೆನೋವು ಬರುವಂತಹದ್ದು ಅಂತೇಳಿ ಹೇಳ್ಬೋದು. ಇದರಿಂದ ಸ್ವಲ್ಪ ವೈಪರೀತ್ಯ ಇರುತ್ತೆ. ದೂರ ಸಂಚಾರ ಅಂದರೆ ತಿರುಗಬೇಕಲ್ವಾ, ಸ್ವಲ್ಪ ಟೆನ್ಷನ್ ಇರುತ್ತೆ, ಓಡಾಡೋದು ಜಾಸ್ತಿ ಇರುತ್ತೆ. ಕೆಲಸಕ್ಕೆ ಅಂತಂದರೆ ಓಡಾಟ ಜಾಸ್ತಿ. ಅದಕ್ಕೋಸ್ಕರ ಮೇ 30ರ ನಂತರ ವೃತ್ತಿಯಲ್ಲಿ ಸ್ವಲ್ಪ ಟೆನ್ಷನ್ಸ್ ಬರುತ್ತೆ, ಪ್ರೆಷರ್ಸ್ ಬರುತ್ತೆ, ಒತ್ತಡ ಬರುತ್ತೆ, ಭಾರ ಜಾಸ್ತಿ ಆಗುತ್ತೆ. ನೀವು ನಿಮ್ಮ ಮೇಲಿರ್ತಕ್ಕಂತಹ ಅಧಿಕಾರಿಗಳಿಂದ ಹೆಚ್ಚು ಹೆಚ್ಚು ಜವಾಬ್ದಾರಿಗಳು ಕೊಡೋದು, ಹೆಚ್ಚು ಕೆಲಸ ಕೊಡೋದು, ಆ ಕೆಲಸ ನಿರ್ವಹಿಸಲೇಬೇಕು, ಈ ಟೈಮಿಗೆ ಮುಗಿಸ್ಬೇಕು ಅಂತ ಹೇಳುವಂತಹದ್ದು ಮೇ 30ರ ನಂತರ ಬರುತ್ತೆ. 2025ರಲ್ಲಿ ಪೂರ್ತಿ ವರ್ಷ ಪೂರ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಮುಖ್ಯವಾಗಿ ನಾನು ಆಗಲೇ ಹೇಳಿದಂತಹ ದುರ್ಗಾದೇವಿಯ ಶಾಂತಿ ಪರಿಹಾರ ಮಾಡ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ಶುಭದಾಯಕವಾದ ಫಲನ ಪಡಿತೀರಾ. ಹಾಗಾಗಿ ಈ ಒಂದು ವೈಪರೀತ್ಯಗಳು ಸಹಜವಾಗಿ ನೋಡ್ತೀರಾ. ಹಾಗೆ ಈ ವಿಚಾರಗಳಿಗೆ ಪರಿಹಾರ ಮಾಡ್ಕೊಳ್ಳಿ, ಉತ್ತಮವಾಗಿದೆ. ಗುರು ಅಂತೂ ತುಂಬ ಶುಭ ಫಲ ಕೊಡ್ತಾನೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ, ಕೃಪಾ ಕಟಾಕ್ಷ ನಿಮ್ಮ ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಶುಭವಾಗಲಿ.